ನಮಸ್ಕಾರ. ನುಡಿ ಬೆಳಕು. ರೇಣುಕಾ ನಿಡಗುಂದಿ ಅವರ ಪ್ರಜಾವಾಣಿಯ ಅಂಕಣ ಬರಹ ಬೆಂದ ಮಡಿಕೆಯ ಹಾಗೆ ಗಟ್ಟಿಗೊಂಡು. ಈಗ ಇನ್ನೊಬ್ಬರನ್ನು ನಿಂದಿಸುತ್ತಾ ಹೀಯಾಳಿಸುತ್ತಲೇ ಕಾಲ ಕಳೆಯುವ ಜನರಿದ್ದಾರೆ. ನಮ್ಮ ಕಚೇರಿಯಲ್ಲೊಬ್ಬ ಮಾತಾಪ್ರಸಾದ ಎಂಬ ವ್ಯಕ್ತಿ ಇದ್ದ. ಆತ ಎಷ್ಟು ಸಭ್ಯ ಸಜ್ಜನನೆಂದರೆ ಯಾರು ಯಾವ ಕೆಲಸ ಹೇಳಿದರೂ ಇಲ್ಲವೆನ್ನದೇ ಮಾಡಿಕೊಡುತ್ತಿದ್ದ. ಕಚೇರಿಯ ಹೊರಗಿನ ಕೆಲಸ ಕಾರ್ಯಗಳನ್ನು ಸಹ ವಹಿಸಲಾಗುತ್ತಿತ್ತು. ಪೋಸ್ಟ್ ಆಫೀಸು, ಬ್ಯಾಂಕು, ಟ್ರಾನ್ಸ್ಪೋರ್ಟು ಹೀಗೆ ಹಲವು ವಿಧದ ಕೆಲಸ. ದಿಲ್ಲಿಯ ಬಿರುಬೇಸಿಗೆ, ಕಡುಚಳಿ ಎನ್ನದೇ ಸದಾ ಹೊರಗಡೆಯ ಕೆಲಸಗಳನ್ನೇ ಮಾಡುತ್ತಿದ್ದ. ಸಂಬಳ ಹೆಚ್ಚಳವಾಗುವ ಸಮಯದಲ್ಲಿ ಮಾತಾಪ್ರಸಾದ ಎಂಬ ಒಬ್ಬ ನೌಕರನಿದ್ದಾನೆ ಎಂಬುದು ಮರೆತು ಹೋಗುತ್ತಿತ್ತು ಅಧಿಕಾರಿಗಳಿಗೆ. ನಿನಗೇನು ಕೆಲಸ ಇದೆ, ನಿನಗೇನು ಬರುತ್ತೆ, ನೀನೊಬ್ಬ ಕತ್ತೆ ಎಂದು ಬೈಯುವವರೇ ಇದ್ದರು. ಒಂದು ದಿನ ಮಾತಾಪ್ರಸಾದ ಬಂದು ಸಿಹಿ ಹಂಚಿದ. ಅವನಿಗೆ ಯಾವುದೋ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಸಿಕ್ಕಿತ್ತು. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ನಾವು ಕಳೆದುಕೊಂಡೆವು. ನಿಂದಕರನ್ನು ತಿದ್ದಬಹುದೇ? ನಾವೇ ಬೆಂದ ಮಡಿಕೆಯ ಹಾಗೆ ಗಟ್ಟಿಗೊಳ್ಳಬೇಕಾಗುತ್ತದೆ. ಒಮ್ಮೆ ಬಟ್ಟೆ ವ್ಯಾಪಾರಿಯೊಬ್ಬ ಕತ್ತೆ ಹಾಗೂ ಕುದುರೆಯನ್ನು ಸಾಕಿಕೊಂಡಿದ್ದ. ಕತ್ತೆಗೆ ಭಾರವಾದ ಬಟ್ಟೆ ಮೂಟೆಗಳನ್ನು ಹೊರಿಸಿ ಕುದುರೆ ಮೇಲೆ ಕುಳಿತು ಪ್ರಯಾಣ ಆರಂಭಿಸಿದ. ಮಾರ್ಗ ಮಧ್ಯೆ ದಣಿವಾರಿಸಿಕೊಳ್ಳಲು ಮರದಡಿ ವಿರಮಿಸಿದ. ಆಗ ಕುದುರೆ ಮೆಲ್ಲನೆ ಕತ್ತೆಯ ಹತ್ತಿರ ಹೋಗಿ, ಎಂಥ ಜನ್ಮವಪ್ಪ ನಿಂದು, ಜೀವನ ಪೂರ್ತಿ ಭಾರವಾದ ವಸ್ತುಗಳನ್ನು ಹೊರುವುದೇ ನಿನ್ನ ಹಣೆ ಬರಹವಾಯಿತು. ಅಲ್ಲ, ಇಂತಹ ದುರ್ಗತಿ ಯಾರಿಗೂ ಬೇಡಪ್ಪ. ಮುಂದಿನ ಜನ್ಮ ಅಂತಿದ್ದರೆ ಕತ್ತೆಯಾಗಿ ಮಾತ್ರ ಹುಟ್ಟಲಾರೆ ಎಂದು ಪರಿಹಾಸ್ಯ ಮಾಡಿ ನಕ್ಕಿತು. ಈ ಮಾತು ಕೇಳಿ ಕತ್ತೆಗೆ ತುಂಬ ಅವಮಾನವಾಯಿತು. ಸೊಕ್ಕಿನ ಕುದುರೆಗೆ ಬುದ್ಧಿ ಕಲಿಸುವ ಯೋಚನೆ ಮಾಡಿತು. ಕೆಲ ಹೊತ್ತಿನ ನಂತರ ವ್ಯಾಪಾರಿ ಪ್ರಯಾಣ ಮುಂದುವರಿಸಲು ಸರಕನ್ನು ಕತ್ತೆಯ ಮೇಲೆ ಹೇರಿದಾಗ ಕತ್ತೆ ಅದನ್ನು ಬೀಳಿಸಿ ತಾನು ನೆಲಕ್ಕೆ ಬಿದ್ದು ಒದ್ದಾಡತೊಡಗಿತು. ಇದರಿಂದ ದಿಗಿಲುಗೊಂಡ ವ್ಯಾಪಾರಿ, ಅಯ್ಯೋ ಪಾಪ, ಕತ್ತೆಯ ಆರೋಗ್ಯ ಸರಿಯಿಲ್ಲವೆಂದು ತೋರುತ್ತದೆ ಎಂದುಕೊಂಡು ಆ ಭಾರವಾದ ಬಟ್ಟೆ ಮೂಟೆಗಳನ್ನು ಕುದುರೆ ಮೇಲೆ ಹೊರಿಸಿ ಪ್ರಯಾಣ ಮುಂದುವರಿಸಿದ. ಯುಕ್ತಿಯಿಂದ ಕುದುರೆಗೆ ಬುದ್ಧಿ ಕಲಿಸಿದ ಕತ್ತೆ ಮನಸ್ಸಿನಲ್ಲೇ ನಗುತ್ತಿತ್ತು. ಬಹಳ ವರ್ಷಗಳಿಂದ ತಮ್ಮೊಂದಿಗೆ ಕೆಲಸ ಮಾಡುವ ಮನೆಗೆಲಸದ ಸಹಾಯಕಿಯನ್ನು ಕೆಟ್ಟದಾಗಿ ಬೈಯುವ, ನಿಂದಿಸುವ, ಅವಮಾನಿಸುವ ಜನರಿದ್ದಾರೆ. ಹೆಚ್ಚಿನವರು ಮನೆಗೆಲಸದವರನ್ನು ಬದಲಾಯಿಸುವುದಿಲ್ಲ. ಹಳಬರಾದರೆ ಅವರಲ್ಲಿ ನಂಬಿಕೆ ಇರುತ್ತದೆ. ಅವರ ಅಡಚಣೆಗಳಿಗೆ ಆರ್ಥಿಕ ನೆರವು ನೀಡುವವರಿಗೂ ಅವರು ವಂಚಿಸಲಾರರೆಂಬ ಭರವಸೆ ಇರುತ್ತದೆ. ಬದಲಿಗೆ ಮಾಲೀಕರ ಔದಾರ್ಯದ ಋಣ ತೀರಿಸಲು ಶೋಷಣೆಯನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಈಗಿನ ಅಪಾರ್ಟ್ಮೆಂಟ್ಗಳಲ್ಲಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಒಕ್ಕೂಟವು ಮನೆ ಕೆಲಸದವರ ಸಂಬಳವನ್ನು ನಿಗದಿಪಡಿಸಿರುತ್ತದೆ. ಹಾಗಿರುವಾಗಲೂ ಕಡಿಮೆ ಸಂಬಳ, ಲೈಂಗಿಕ ಶೋಷಣೆ, ಅವಹೇಳನ, ಅವಮಾನಗಳನ್ನು ನುಂಗಿಕೊಂಡು ಕೆಲಸ ಮಾಡುವ ಜನರಿದ್ದಾರೆ. ಇನ್ನೊಂದು ಕಡೆ ಚಾಲಾಕಿತನದಿಂದ ಮನೆಯವರನ್ನು ಮರುಳು ಮಾಡಿ ತಮ್ಮ ಕಾರ್ಯ ಸಾಧಿಸುವವರೂ ಉಂಟು. ಎಲ್ಲ ತರಹದ ಜನರಿರುವ ಈ ಲೋಕದಲ್ಲಿ ನಿಂದಕರ ನಿಂದೆಗೆ ನೋಯದೆ ನಾವೇ ನಮ್ಮನ್ನು ಗಟ್ಟಿಗೊಳಿಸಬೇಕಾದ ಅಗತ್ಯವಿದೆ. ನಮಸ್ಕಾರ. ಧನ್ಯವಾದಗಳು.